ದೇಶದ ವಿವಿಧ ಭಾಗಗಳಲ್ಲಿ ಇಂದು ಎಲೆಕ್ಷನ್ ನಡೆದಿದೆ. 81 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಜಾರ್ಖಂಡ್ ವಿಧಾನಸಭೆಯಲ್ಲಿ ಮೊದಲ ಹಂತದಲ್ಲಿ 43 ಸ್ಥಾನಗಳಿಗೆ ಮತದಾನ ನಡೆದಿದೆ. ಇದಲ್ಲದೆ 10 ರಾಜ್ಯಗಳ ಒಟ್ಟು 31 ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತು ಕೇರಳದ ವಯನಾಡು ಹಾಗೂ ಮಹಾರಾಷ್ಟ್ರದ ನಂದೇದ್ ಲೋಕಸಭಾ ಕ್ಷೇತ್ರಕ್ಕೂ ಮತದಾನ ನಡೆದಿದೆ. ರಾಜಸ್ಥಾನದ 7 ಕ್ಷೇತ್ರ, ಪಶ್ಚಿಮ ಬಂಗಾಳದ 6 ಕ್ಷೇತ್ರ, ಅಸ್ಸಾಂನ 5, ಬಿಹಾರ್ನ 4 ಕ್ಷೇತ್ರ, ಕರ್ನಾಟಕದ 3 ಕ್ಷೇತ್ರ, ಮಧ್ಯಪ್ರದೇಶದ 2 ಕ್ಷೇತ್ರ, ಛತ್ತೀಸ್ಗಢ, ಗುಜರಾತ್, ಕೇರಳ, ಮೇಘಾಲಯ ತಲಾ 1 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಇನ್ನು ಸಿಕ್ಕಿಂನಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಕರುನಾಡಿನಲ್ಲಿ ಯಾರಿಗೆ ವಿಜಯಮಾಲೆ? ಕರ್ನಾಟಕದ 3 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಇಷ್ಟು ದಿನ ಭರ್ಜರಿ ಪ್ರಚಾರವನ್ನು ಮಾಡಿದ್ದು ಈಗ ಮತದಾನ ನಡೆದಿದೆ. ಮತದಾರ ಪ್ರಭು ಯಾರಿಗೆ ಗೆಲುವಿನ ಚುಕ್ಕಾಣಿ, ಯಾರಿಗೆ ಸೋಲಿನ ರುಚಿ ತೋರಿಸುತ್ತಾನೆ ಅನ್ನೋದು ನವೆಂಬರ್ 23ಕ್ಕೆ ಗೊತ್ತಾಗಲಿದೆ. ಅದರಲ್ಲೂ 3 ಕ್ಷೇತ್ರದ ಮಿನಿ ಯುದ್ಧದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಈ 3 ಕ್ಷೇತ್ರಗಳು 3 ಪಕ್ಷಗಳಿಗೂ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಅಭ್ಯರ್ಥಿಗಳಿಗೆ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಹಾಗಿದ್ರೆ ಯಾರ್ಯಾರ ನಡುವೆ ನೇರ ಹಣಾಹಣಿ ಇದೆ ನೋಡೋಣ ಬನ್ನಿ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಡುವೆ ನೇರ ಹಣಾಹಣಿ ಇದೆ. ಇನ್ನು ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಮತ್ತು ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ನಡುವೆ ಹಣಾಹಣಿ ಇದೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಮತ್ತು ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತು ನಡುವೆ ಹಣಾಹಣಿ ನಡೆದಿದ್ದು, ಈ 3 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಇನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಹೆಚ್ಚು ವೋಟಿಂಗ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವ ಚಾನ್ಸಸ್ ಇದೆ. ಯಾಕಂದ್ರೆ ಇಷ್ಟು ವರ್ಷ ಚನ್ನಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಫೈಟ್ ಇತ್ತು. ಆಗ ಮುಸ್ಲಿಂ ಮತದಾರರ ವೋಟು ಜೆಡಿಎಸ್ಗೆ ಬೀಳ್ತಾ ಇತ್ತು. ಆದರೆ ಈಗ ವೋಟ್ ಕಾಂಗ್ರೆಸ್ ಪಾಲಾಗುತ್ತೆ. ಹೀಗಾಗಿ ಇದು ಸಿಪಿ ಯೋಗೇಶ್ವರ್ ಗೆಲುವಿನಲ್ಲಿ ಹೆಚ್ಚು ಮತಗಳು ಸಿಗುವ, ಅಂದರೆ ಸಿಪಿ ಯೋಗೇಶ್ವರ್ಗೆ ಸಾಕಷ್ಟು ಪ್ಲಸ್ ಆಗುವ ಚಾನ್ಸಸ್ ಇದೆ. ಚನ್ನಪಟ್ಟಣದಲ್ಲಿ ಕುಣಿದ ಜನ ಕಾಂಚಾರಣ. ಇನ್ನು ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣ ಕ್ಷೇತ್ರವೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಈ ಗೆಲುವು HDK ಮತ್ತು DKಶಿ ಎನ್ನುವಂತಾಗಿದೆ. ಯಾಕಂದರೆ ಬಿಜೆಪಿಲಿದ್ದ ಸಿಪಿ ಯೋಗೇಶ್ವರನ್ನ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬಂದು ಮೈತ್ರಿ ವಿರುದ್ಧ ಸಮರ ಸಾರಿದ್ದಾರೆ DK ಶಿವಕುಮಾರ್. ಇನ್ನು ಕುಮಾರಸ್ವಾಮಿ ತನ್ನ ಕ್ಷೇತ್ರ ಉಳಿಸಿಕೊಳ್ಳೋಕೆ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಅಲ್ಲದೆ ಇಬ್ಬರಲ್ಲೂ ಒಬ್ಬರು ಸೋತರೆ ಅವರಿಗೆ ಇದು 3ನೇ ಸೋಲಾಗಲಿದೆ. ಹೀಗಾಗಿ ಗೆಲುವು ಸಾಕಷ್ಟು ಮುಖ್ಯವಾಗಿದ್ದು ಹಣದ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ಅದರಲ್ಲೂ ಮತದಾನ ದಿನವೇ ಮತಗಟ್ಟೆ ಬಳಿ ಹಣ ಹಂಚುವ ದೃಶ್ಯ ಕಂಡುಬಂದಿದೆ. ರಾಜ್ಯದ 3 ಕ್ಷೇತ್ರದಲ್ಲೂ ಚೆನ್ನಾಗಿ ಮತದಾನ ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಇದೇ ತಿಂಗಳ 23ಕ್ಕೆ ಹೊರಬೀಳಲಿದೆ.